ಮಂತ್ರಾಲಯ ಮಠಕ್ಕೆ ನುಗ್ಗಿದ ಮುಸ್ಲಿಂ ಮಹಿಳೆಯರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮೀಜಿಗಳ ಮಠದಲ್ಲಿ ರಂಜಾನ್ ಆಚರಣೆ. ರಾಘವೇಂದ್ರನಿಗೂ ಮುಸ್ಲಿಮರಿಗೂ ಏನು ಸಂಬಂಧ? ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಿದ್ರೆ ಈ ಕೂಡಲೇ ಕಮೆಂಟ್ ಮಾಡಿ ಮತ್ತು ರಾಘವೇಂದ್ರ ಭಕ್ತರಾಗಿದ್ರೆ ರಾಘವೇಂದ್ರ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ದೇಶದ ಮೇಲೆ ಕಳೆದ 10-12 ಶತಮಾನಗಳಿಂದ ಪದೇ ಪದೇ ಶತ್ರುಗಳಿಂದ ದಾಳಿ ನಡೆದು ಅನೇಕ ಬಲವಂತದ ಮತಾಂತಗಳು ನಡೆದರೂ ನಮ್ಮ ಸನಾತನ ಧರ್ಮ ಇಂದಿಗೂ ಕೂಡ ಶಕ್ತಿಶಾಲಿಯಾಗಿ ಇರುವುದಕ್ಕೆ ನಮ್ಮ ಮಠ ಮಂದಿರಗಳ ಕೊಡುಗೆ ಅಪಾರ ಅಂತ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮಠ ಮಂದಿರಗಳು ಭಕ್ತಾದಿಗಳಿಗೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹದ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಜ್ಞಾನ ಒದಗಿಸುವಲ್ಲಿ ಸಫಲವಾಗಿರುವುದರಿಂದ ನಮ್ಮ ಧರ್ಮವನ್ನ ಇಂದಿಗೂ ಯಾರೂ ಸಹ ಅಲುಗಾಡಿಸುವುದಕ್ಕೆ ಸಾಧ್ಯವಾಗಿಲ್ಲ. ಒಂದು ಕಾಲಕ್ಕೆ ಕರ್ನಾಟಕದ ಭಾಗವಾಗಿದ್ದ ಪ್ರಸ್ತುತ ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ತುಂಗಭದ್ರಾ ನದಿ ದಡದಲ್ಲೇ ಇರುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ವೃಂದಾವನ ಇರುವ ಶ್ರೀಮಠವೂ ಸಹ ಇಂತಹದ್ದೇ ಒಂದು ಮಠವಾಗಿದೆ. 1630 ಸುಮಾರಿನಲ್ಲಿ ಅಸದಿಲ್ಲಿ ಖಾನ್ ಈ ಪ್ರಾಂತ್ಯದ ನವಾಬನಾಗಿದ್ದ. ಈತನ ದಿವಾನ ವೆಂಕಣ್ಣ ಪಂಡಿತರು ರಾಯರ ಭಕ್ತರಾಗಿದ್ದರು. ಈ ಪ್ರದೇಶವು 1792ರವರೆಗೆ ಅದೇ ಮುಸಲ್ಮಾನರ ಆಡಳಿತದಲ್ಲೇ ಇತ್ತು ಮತ್ತು ಅದೇ ಮುಸಲ್ಮಾನರ ವಶದಲ್ಲೇ ಇತ್ತು. 1ನೇ ಮೈಸೂರು ಯುದ್ಧದ ನಂತರ ಆ ಪ್ರದೇಶ ಹೈದರಾಬಾದ್ ನಿಜಾಮರ ವಶಕ್ಕೆ ಬರುತ್ತೆ. ಮೈಸೂರಿನ ನಂಜನಗೂಡಿನ ಮೂಲದವರಾಗಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ತೀರ್ಥಾಟನೆಯ ಸಮಯದಲ್ಲಿ ಆಧವಾನಿಗೂ ಭೇಟಿ ನೀಡಿದಾಗ ರಾಯರ ಪವಾಡಗಳನ್ನು ಪರೀಕ್ಷಿಸುವುದಕ್ಕೆ ಸಲುವಾಗಿ ಅವರನ್ನ ತಮ್ಮ ಅರಮನೆಗೆ ಪಾದಪೂಜೆಗೆ ಅಂತ ಆಹ್ವಾನಿಸಿದ ಅವರಿಗೆ ಗೋಮಾಂಸ ಇದ್ದ ಹರಿವಾಣದ ಮೇಲೆ ಬಟ್ಟೆಯನ್ನ ಮುಚ್ಚಿ ಅರ್ಪಿಸಲು ಮುಂದಾದಾಗ ಅದನ್ನ ಅರಿತ ರಾಯರು ತಮ್ಮ ತಪಶಕ್ತಿಯಿಂದ ನೀರನ್ನ ಚಿಮ್ಮಿಸಿದಾಗ ಆ ಮಾಂಸ ಫಲಪುಷ್ಪವಾಗಿ ಪರಿವರ್ತನೆಯಾಗತ್ತೆ. ಆಗ ನವಾಬ ರಾಯರ ತಪಶಕ್ತಿಗೆ ಮಾರು ಹೋಗಿ ಅವರನ್ನ ಕ್ಷಮೆಯಾಚಿಸಿ ಅವರು ಕೇಳಿದ್ದ ಸ್ಥಳವನ್ನ ಜಹಗೀರು ಕೊಡುವುದಾಗಿ ವಚನವಿತ್ತ. ಆಗ ರಾಯರು ಮಂಜಾಲೆಯನ್ನ ದಾನದ ರೂಪವಾಗಿ ಕೇಳ್ತಾರೆ. ಅಲ್ಲಿಯೇ ಇದ್ದ ವೆಂಕಣ್ಣ ಪಂಡಿತರು ಅಚ್ಚರಿಯಿಂದ ಬರೀ ಮರಳು ಮತ್ತು ಕಾಡಿನಿಂದ ಕೂಡಿದ ನಿರುಪಯುಕ್ತ ಪ್ರದೇಶದ ಬದಲಿಗೆ ಉತ್ತಮವಾಗಿರೋ ಫಲವತ್ತವಾಗಿರುವಂತಹ ಭೂಮಿಯನ್ನ ಕೇಳಬಹುದಿತ್ತಲ್ವೇ ಗುರುಗಳೇ ಅಂತಂದಾಗ ಮಂಚಾಲೆಯ ಪ್ರದೇಶವು ಈ ಹಿಂದೆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಯಜ್ಞ ಮಾಡಿದ ಪವಿತ್ರ ಸ್ಥಳ ಅಂತ ಹೇಳ್ತಾರೆ. ಸ್ಥಳೀಯರ ಆಡುಭಾಷೆಯಲ್ಲಿ ಮಂಚಾಲಮ್ಮ ಅಂತ ಕರೆಯಲ್ಪಡುವ ಗ್ರಾಮದ ಆದಿದೇವತೆ ಮಂಚಾಲಾಂಬಿಕೆ ಅಂದ್ರೆ ಈಗ ಭವಾನಿ ಅಂತ ಕರೆಯಲಾಗತ್ತೆ. ಅಲ್ಲೇ ನೆಲೆಸಿದ್ದ ಕಾರಣದಿಂದಾಗಿಯೇ ಆ ಗ್ರಾಮವನ್ನ ಮಂಚಾಲೆ ಅಂತ ಕರೀತಾಗಿದ್ರು. ನಂತರ ಮಂತ್ರಾಲಯ ಅಂತ ಹೇಳ್ತಾರೆ. ಈ ಪ್ರದೇಶವು ಈ ಹಿಂದೆ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತು ಅಂತ ಹೇಳಲಾಗತ್ತೆ. ಇನ್ನು ಮಂಚಾಲಾಂಬಿಕೆ ಆತನ ಕುಲದೇವಿಯಾಗಿದ್ದಳು ಅಂತ ಹೇಳಲಾಗತ್ತೆ. ಪ್ರಹ್ಲಾದ ಇಲ್ಲಿಗೆ ತನ್ನ ಕುಲದೇವಿಯನ್ನ ಪೂಜೆ ಮತ್ತು ಯಜ್ಞಯಾದಿಗಳನ್ನ ಮಾಡ್ತಾ ಇದ್ದ ಅಂತ ನಂಬಲಾಗಿದೆ. ದ್ವಾಪರ ಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡುವಾಗ ಚೈತ್ರ ಯಾತ್ರೆ ಸಮಯದಲ್ಲಿ ಅರ್ಜುನನಿಗೆ ಅನುಸಾಲ್ವಾನಿಗೂ ಅದೇ ಸ್ಥಳದಲ್ಲಿ ಯುದ್ಧ ನಡೀತು ಅಂತ ಹೇಳಲಾಗತ್ತೆ. ಆಗ ಅನುಸಾಲ್ವಾನ ರಥ ಪ್ರಹ್ಲಾದ ಯಜ್ಞ ಮಾಡಿದ ಸ್ಥಳದಲ್ಲೇ ಇದ್ದುದರಿಂದ ಆತನನ್ನ ಸೋಲಿಸುವುದು ಅರ್ಜುನನಿಗೆ ಕಷ್ಟವಾಗಿ ಕೃಷ್ಣ ಸೂಚಿಸಿದಂತೆ ಅರ್ಜುನ ರಥವನ್ನ ಹಿಂದಕ್ಕೆ ಸರಿಸಿದಾಗ ಅನುಸಾಲ್ವನ ರಥ ಮುಂದೆ ಬಂತು. ಆಗ ಸೋತು ಹೋದ ಈ ಅನುಸಾಲ್ವ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದ ಇದು ವಿಜಯದ ಸ್ಥಾನ ಅಂತ ಹೇಳಲಾಗಿದೆ. ಸುಮಾರು 7-8ನೇ ಶತಮಾನದಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳು ಉಚ್ಛ್ರಾಯ ಸ್ಥಿತಿ ತಲುಪಿ ನಮ್ಮ ಅನೇಕ ಹಿಂದೂ ಧರ್ಮೀಯರು ಜೈನ ಧರ್ಮಕ್ಕೆ ಮತಾಂತರ ಹೋಗ್ತಾ ಇದ್ದ ಕಾಲದಲ್ಲಿ ಸನಾತನ ಧರ್ಮದ ಮಹತ್ವ, ಹಿರಿಮೆ ಮತ್ತು ಗರಿಮೆಯನ್ನ ಎತ್ತಿ ಹಿಡಿದವರು ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು ಮತ್ತು ನಮ್ಮ ಕರ್ನಾಟಕದವರೇ ಆದ ಶ್ರೀ ಮಧ್ವಾಚಾರ್ಯರು. ಅಂದಿನಿಂದ ಇಂದಿನವರೆಗೂ ನಮ್ಮ ಹಿಂದೂ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಆಚಾರ ಪದ್ಧತಿಗಳು ಇನ್ನೂ ಕೂಡ ರೂಢಿಯಲ್ಲಿ ಇದೆಯಂದ್ರೆ ಅದಕ್ಕೆ ಮೂಲ ಕಾರಣೀಕರ್ತರು ಈ ಮೂವರು ಆಚಾರ್ಯರು. ರಾಘವೇಂದ್ರ ಸ್ವಾಮೀಜಿ ಆಶ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಮಧ್ವ ಮತದ ಸಾರವನ್ನ ಜಗತ್ತಿಗೆ ಸಾರುವ ಕೈಂಕರ್ಯವನ್ನ ಮುಂದುವರೆಸಿದ್ದಾರೆ. ಸ್ವಾಮೀಜಿಗಳು ತಮ್ಮ ಮಧ್ವ ಮತದ ದೇಶಾದ್ಯಂತ ಪ್ರಚಾರ ಮಾಡುತ್ತಾ ಊರಲ್ಲಿ ಪಾಠ ಪ್ರವಚನ ಮಾಡುತ್ತಾ ಹಗಲಿರುಳು ಸಂಚರಿಸಿ ದೀನ ದಲಿತರ ಉದ್ಧಾರಕ್ಕೆ ಕಾರಣೀಕರ್ತರಾದರು. ತಮ್ಮ ಅಪೂರ್ವ ತಪೋಬಲದಿಂದ ದೇಹಿ ಎಂದು ಬರುವ ಭಕ್ತರ ಮನೋಕಾಮನೆಯನ್ನ ಈಡೇರಿಸುವ ಕಲಿಯುಗದ ಕಾಮಧೇನುವಾದರು. ಇದರ ಜೊತೆಯಲ್ಲಿ ನೂರಾರು ಕೃತಿಗಳನ್ನ ರಚನೆ ಮಾಡಿದ್ರು. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ವಿಷ್ಣು ದೇವನನ್ನ ಆರಾಧನೆ ಮಾಡ್ತಾ ಇದ್ರು. ರಾಘವೇಂದ್ರ ಸ್ವಾಮೀಜಿಗಳು ಶ್ರೀ ವೆಂಕಣ್ಣ ಭಟ್ಟರಾಗಿ ಜನಿಸಿದ್ರು. ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಅವರ 2ನೇ ಪುತ್ರ.
1595ರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಅಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮೀಜಿಗಳು ಜನಿಸಿದರು. ಶ್ರೀ ತಿಮ್ಮಣ್ಣ ಭಟ್ಟರು ಶ್ರೀ ಕನಕಚಲ ಭಟ್ಟರ ಮಗ ಮತ್ತು ರಾಜ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸರಾಗಿದ್ದ ಶ್ರೀಕೃಷ್ಣ ಭಟ್ಟರ ಮೊಮ್ಮಗ. ರಾಘವೇಂದ್ರ ಸ್ವಾಮೀಜಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನ ಹೊರತುಪಡಿಸಿ ಗುರು ರಾಜಾಚಾರ್ಯ ಎಂಬ ಮಗ ಮತ್ತು ಮಗಳು ಕೂಡ ಇದ್ರು. ಹಿಂದೂ ಧರ್ಮದ ತತ್ವಗಳ ಪ್ರಕಾರ ವೆಂಕಟನಾಥರ ಪತ್ನಿ ಅಕಾಲಿಕ ಮರಣಕ್ಕೆ ಗುರಿಯಾದಾಗ ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದು ಪ್ರೇತವಾಯಿತು. ತನ್ನ ಪತಿಯನ್ನ ನೋಡುವ ಅವಳ ಕೊನೆಯ ಆಸೆಯೂ ಈಡೇರದ ಅವಳ ಪ್ರೇತವು ದೀಕ್ಷೆಯ ಕಾರ್ಯವನ್ನ ವೀಕ್ಷಿಸಲು ಮಠಕ್ಕೆ ಹೋಯಿತು. ಆದರೆ ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿದ್ರು. ಆದಾಗ್ಯೂ ಶ್ರೀ ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನ ತಕ್ಷಣವೇ ಗ್ರಹಿಸಿದ್ರು. ಅವಳ ಕೊನೆಯ ಆಸೆಯನ್ನ ಪೂರೈಸುವ ಸಾಧನವಾಗಿ ಅವರು ತನ್ನ ಕಮಾಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನ ಅವಳ ಆತ್ಮದ ಮೇಲೆ ಎರಚಿದ್ರು. ಈ ಕ್ರಿಯೆಯು ಅವಳಿಗೆ ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನ ನೀಡಿತು ಅಂತ ಹೇಳಲಾಗತ್ತೆ. ಶ್ರೀ ರಾಘವೇಂದ್ರ ಸ್ವಾಮೀಜಿ ದಕ್ಷಿಣ ಭಾರತದ ಪ್ರವಾಸವನ್ನ ಕೈಗೊಂಡು ಕನ್ಯಾಕುಮಾರಿ, ತಿರುವನಂತಪುರ, ಕರ್ನಾಟಕ, ವಿಷ್ಣುಮಂಗಲ ಹೀಗೆ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ಹೀಗೆ ನಮ್ಮ ಸನಾತನ ಧರ್ಮವನ್ನ ಉಳಿಸಿಕೊಂಡು ಬರುವವರಲ್ಲೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಕೂಡ ಒಬ್ಬರಾಗಿದ್ದಾರೆ. ಈಗಲೂ ಕೂಡ ಮಂತ್ರಾಲಯಕ್ಕೆ ಹೋದ್ರೆ ಆ ಬೃಂದಾವನವನ್ನ ನೋಡ್ತಾ ಇದ್ರೆ ಏನೋ ಒಂದು ಖುಷಿಯ ಭಾವವಾಗತ್ತೆ. ಯಾರೋ ನಮ್ಮನ್ನ ಆರೈಕೆ ಮಾಡ್ತಿದ್ದಾರೇನೋ ಅನ್ನುವಂತಹ ಭಾವವಾಗತ್ತೆ. ತಮ್ಮ ಹೆಂಡತಿಗೆ ಮೋಕ್ಷವನ್ನ ಕೊಟ್ಟ ಏಕೈಕ ಸ್ವಾಮೀಜಿ ಅಂದ್ರೆ ಅದು ರಾಘವೇಂದ್ರ ಸ್ವಾಮೀಜಿ. ಅಂದಿನಿಂದ ಇಂದಿನವರೆಗೂ ಭಕ್ತರ ಕಷ್ಟವನ್ನ ಈಡೇರಿಸಿಕೊಂಡು ಬಂದಿದ್ದಾರೆ.